ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೈಲಿ 5 ಕ್ವಶನ್ ಸಾಲ್ವ್ ಮಾಡೋಣ. ಇವಾಗ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಓಪನ್ ಚಾನಲ್ ಫ್ಲೋ ಕ್ವಶನ್ಸ್ ನ ಮಾಡ್ತಾ ಇದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಸ್ಪೀಡ್ ಆಫ್ ದ ಎಲಿಮೆಂಟರಿ ವೇವ್ ಇನ್ ಸ್ಟಿಲ್ ವಾಟರ್? ಸ್ಟಿಲ್ ವಾಟರ್ ಅಂತ ನೋಡಪ್ಪ. ಅವಾಗ ಏನಿತ್ತು ಹೇಳಿ ವೆಲಾಸಿಟಿ? ಪ್ರೀವಿಯಸ್ ವಿಡಿಯೋದೊಳಗೆ ಒಂದು ವೆಲಾಸಿಟಿ ಕೊಟ್ಟಿದ್ದೆ. ಏನದು? ವೇವ್ ವೆಲಾಸಿಟಿ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ವೈ ಮೈನಸ್ ವಿ ನಾಟ್. ವಿ ನಾಟ್ ಅಂದ್ರೆ ಮೂವಿಂಗ್ ವೆಲಾಸಿಟಿ. ಬಟ್ ಇದ್ರೊಳಗೆ ಏನಾಗೈತಿ? ಸ್ಟಿಲ್ ವಾಟರ್ ಅಂದ್ರೆ ಇದು ಇಲ್ಲ. ಅಂದ್ರೆ ಏನಾಯ್ತು? ಇದು ಆನ್ಸರ್. ಯಾವ್ದು ಆನ್ಸರು? ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಎನಿ ಡೌಟ್ಸ್? ಅದು ಬಯಾಟಕ್ ಇರೋದು ಇಕ್ವೇಶನ್. ನೆಕ್ಸ್ಟ್ 4.3. ವಾಟ್ ಇಸ್ ದ ಸ್ಪೆಸಿಫಿಕ್ ಎನರ್ಜಿ ಫಾರ್ 1 ಮೀಟರ್ ಡೆಪ್ತ್ ಆಫ್ ಫ್ಲೋ ಹ್ಯಾವಿಂಗ್ 3 ಮೀಟರ್ ಪರ್ ಸೆಕೆಂಡ್? ಹೇಳ್ರಿ. ಸ್ಪೆಸಿಫಿಕ್ ಎನರ್ಜಿ ಫಾರ್ಮುಲಾ ಏನು? ಟೋಟಲ್ ಎನರ್ಜಿ ಒಳಗಡೆ ಪಿ ಬೈ ರೂ ಜಿ ಇರಂಗಿಲ್ಲ. ಅಂದ್ರ ವೈ ಪ್ಲಸ್ ವಿ ಸ್ಕ್ವೇರ್ ಬೈ 2g. ಇದ್ರೊಳಗೆ ಏನೇನು ಕೊಟ್ಟಾರ? ಎಲ್ಲ ಕೊಟ್ಟಾರ. ವಾಟ್ ಈಸ್ ಸ್ಪೆಸಿಫಿಕ್ ಎನರ್ಜಿ ಅಂತ ಕೇಳ್ಯಾರ. 1 ಮೀಟರ್ ಡೆಪ್ತ್ ಅಂತೆ, 3 ಮೀಟರ್ ವೆಲಾಸಿಟಿ ಅಂತೆ. 2 ಇಂಟು 9.81 ಎಷ್ಟಾಯ್ತು? 1 ಪಾಯಿಂಟ್ ಸಮಥಿಂಗ್. ಬಿ ಇಸ್ ದ ರೈಟ್ ಆನ್ಸರ್. ಹೆಂಗ್ ಮಾಡಿದೆನ ನೋಡಿ. ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9. ಅಪ್ರಾಕ್ಸಿಮೇಟ್ಲಿ 9 ಕ್ಯಾನ್ಸಲ್ ಆತ. 1/2 1 ಪ್ಲಸ್ 1/2 1.5 ಸಮೀಪ ಇದ್ದಿದ್ದು ಆಗ್ಬಿಡೋದು. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್. 1.2 meter wide rectangular channel of bed slope ಇಷ್ಟದ and Manning's coefficient ಇಷ್ಟದ. Carrying discharge ಇಷ್ಟದ. Normal depth of the channel. Okay. Q is equal to formula ಏನು? Q is equal to V into 1 by N R raised to 2 by 3 S raised to 1 by 2. ಇಲ್ಲಿ ನೆನ್ಪಿಟ್ಕೊಡ್ರಿ. R ಅಂದ್ರೆ ಏನು ಹೇಳು? ಏನು? ಹಾ, ಕರೆಕ್ಟ್. ಎ ಇಂಟು, ಸಾರಿ, ಎ ಇಂಟು ಕ್ಯೂ ಈಕ್ವಲ್ ಟು ಎ ಇಂಟು ವಿ. ಕರೆಕ್ಟ್. ಕ್ಯೂ ಈಕ್ವಲ್ ಟು ಎ ಇಂಟು ವಿ. ದೇರ್ ಫಾರ್ ಎ ಇಂಟು ಇದಿಷ್ಟು ಆನ್ಸರ್. ಈಗ ನಮಗ ಇಲ್ಲಿ ವೈಡ್ ರೆಕ್ಟ್ಯಾಂಗಲ್ ಚಾನಲ್ ಅಂತಂದಾಗ ಒಂದು ನೆನ್ಪಿಟ್ಕೋಬೇಕು. ಎಷ್ಟೈತಿ ಬಿಡುತ್ತೆ? 1.2 ಮೀಟರ್ ಅದ. ಕರೆಕ್ಟಾ? ವೈಡ್ ರೆಕ್ಟ್ಯಾಂಗಲ್ ಚಾನಲ್ದು ಡೆಪ್ತ್ ಎಷ್ಟದ? 1.2 ಮೀಟರ್ ವೈಡ್ ರೆಕ್ಟ್ಯಾಂಗುಲರ್ ಚಾನಲ್ ಬೆಡ್ ಸ್ಲೋಪ್ ಅಂಡ್ ಮ್ಯಾನಿಂಗ್ಸ್ ಕೋಎಫಿಷಿಯಂಟ್ ನಾರ್ಮಲ್ ಡೆಪ್ತ್ ಎಷ್ಟು ಅಂತ ಕೇಳಕತ್ತಾರ. ಇದು ಎಷ್ಟೋ ಒಂದು ವೈ ಇತ್ತು ಅಂತ ತಿಳ್ಕೊಡ್ರಿ. ತಿಳಿದ? ವೈ ಇತ್ತು ಅಂತಂದ್ರ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡು ಫಾರ್ಮುಲಾ? ಎ ಬೈ ಪಿ. ಪಿ ಅಂದ್ರೆ ಏನಾಗುತ್ತೆ ಹೇಳು? 1.2 ಪ್ಲಸ್ ವೈ ಪ್ಲಸ್ ವೈ ಅಲ್ಲ, 2y. ವೈ ಭಾಳ ಸಣ್ಣದಂತ ತಿಳ್ಕೊಂಡಿರೋದು. ವೈಡ್ ರೆಕ್ಟ್ಯಾಂಗಲ್ ಚಾನಲ್ ಒಳಗೆ ವೈ ಭಾಳ ಸಣ್ಣದಂತ ಅನ್ಕೊಂಡಿರೋದ್ರಿಂದ ನಿಮ್ಗ ಇದು ಏನಿದು 1.2 ಇಂಟು ವೈ ಅಲ್ಲ ಇದು. ಹೌದಾ? ಇಷ್ಟು ಬರ್ತದೆ. ವೈ ಭಾಳ ಸಣ್ಣದಂತಂದ್ರೆ ಇದನ್ನ ಡಿನಾಮಿನೇಟರ್ ಇಗ್ನೋರ್ ಮಾಡಿ 1.2 ಕ್ಯಾನ್ಸಲ್ ಮಾಡಿ ಆರ್ ಇಸ್ ಈಕ್ವಲ್ ಟು ವೈ ಬರ್ತದೆ. ನೆನ್ಪಿಟ್ಕೊಡ್ರಿ. ಫಾರ್ ವೈಡ್ ರೆಕ್ಟ್ಯಾಂಗಲ್ ಚಾನಲ್ ಎಲ್ಲೇ ಹೇಳ್ತಾರಲ್ಲ ಆರ್ ಇಸ್ ಈಕ್ವಲ್ ಟು ವೈ. ಆರ್ ಇಸ್ ಈಕ್ವಲ್ ಟು ಏನಾಯ್ತು? ವೈ ಆಯ್ತು. ಓಕೆ. ನೆಕ್ಸ್ಟ್ ಈಗೇನೀಗ ಡಿಸ್ಚಾರ್ಜ್ ಎಷ್ಟೈತಿ? ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ರೆ ಆನ್ಸರ್ ಬಂದ್ಬಿಡ್ತದ. ಓಕೆ. ವಾಟ್ ಈಸ್ ಯುವರ್ ಡಿಸ್ಚಾರ್ಜ್? 0.5. ಏರಿಯಾ ಅಂದ್ರೆ ಏನು? 1.2 ಇಂಟು ವೈ. ಮ್ಯಾನಿಂಗ್ಸ್ ಕೋಎಫಿಷಿಯಂಟ್ ಎಷ್ಟು? 0.0 ಅಲ್ಲ, 0.01. ಕರೆಕ್ಟಾ? ಇಂಟು ಆರ್ ಅಂದ್ರೆ ಏನು? ವೈ ರೇಸ್ ಟು 2/3. ಎಸ್ ಅಂದ್ರೆ ಎಷ್ಟು? 0.0004. ಓಕೆ. ಮಾಡ್ರಿದ್ನ ವೈ ಕಂಡಿಡಿರಿ. ಈ ವೈ ಕಂಡಿಡಿದ ತಕ್ಷಣ ನಿಮ್ಗೆ ಆನ್ಸರ್ ಬರ್ತದ. ಎಷ್ಟು ಬಂತು? 0.39 ಬರ್ತದ. 0.39 ಬರ್ತದ. ಇಲ್ಲಿ ಯಾವುದು ಆಪ್ಷನ್ ಇಲ್ಲ. ಓಕೆ. 0.39 ಬರ್ತದ. ನೀವು ಯಾವುದು ಸಮೀಪ ಹಾಕಕ್ಕೆ ಬರಂಗಿಲ್ಲ. ನೋಡ್ರಿ, ಕರೆಕ್ಟ್ ಅಂತೂ ಐತಿದು. ರಿಸ್ಕ್ ತೊಗೊಂಡಿದ್ರೆ ಹಾಕ್ರಿ. ಬಟ್ ಕರೆಕ್ಟ್ ಆನ್ಸರ್ ಇಸ್ 0.39. ಇವರು ಆಪ್ಷನ್ಸ್ ಕೊಟ್ಟಿಲ್ಲ, ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ವಶನ್. ಇನ್ ಅ ಹೈಡ್ರಾಲಿಕ್ ಜಂಪ್, if the Froude number is 4.5 to 9, the jump is called as.
ಹೇಳ್ರಿ ಬೈ ಹಾರ್ಟ್ ಹಾಕ್ಬೇಕಂತ ಹೇಳಿದ್ನಲ್ಲ ಜಂಪ್ ಹೆಂಗಿರ್ತಾವ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿತ್ತು ಏನೇನು ಹೇಳ್ರಿ ರಿವಿಷನ್ ಮಾಡ್ಲಿ ಓಕೆ 1 to 1.7 ಇತ್ತಂದ್ರ ಅಂಡುಲಾರ್ ಜಂಪ್ ಅಂತಾರ ಕರೆಕ್ಟಾ 1.7 to 2.5 ಇತ್ತಂದ್ರೆ ವೀಕ್ ಜಂಪ್ ಅಂತಾರೆ ಇವತ್ತು ಇದು ಬೈ ಹಾರ್ಟ್ ಹಾಕ್ರಿ ಓಕೆ ನೆಕ್ಸ್ಟ್ ವೀಕ್ ಜಂಪ್ ಅಂತಾರ ನೆಕ್ಸ್ಟ್ 2.5 to 4.5 ಇತ್ತಂದ್ರೆ ಆಸಿಲೇಟಿಂಗ್ ಅಂತಾರ ನೆಕ್ಸ್ಟ್ 4.5 to 9 ಇತ್ತಂದ್ರೆ ಸ್ಟಡಿ ಅಂತಾರ ನೆಕ್ಸ್ಟ್ ಯಾವ್ದು ಅಬೌವ್ 9 ಇತ್ತಂದ್ರ ಸ್ಟ್ರಾಂಗ್ ಜಂಪ್ ಅಂತಾರ ಯಾವ್ದಿದು ನಮ್ದು 4.5 to 9 ಅಂತ ಹೇಳಕತ್ತಾರ ಅದು ಸ್ಟಡಿ ಜಂಪ್ ಆಗ್ತೈತಿ okay next for the economical section using Church's formula depth of flow for maximum discharge through circular channel S2 circular channel ಅಂತ ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಕೇಳಕತ್ತೆ ನಮ್ಗೆ ಎರಡು ಅದಾವ ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಬೇರೆ ಫಾರ್ಮುಲಾ ಮ್ಯಾಕ್ಸಿಮಮ್ ವೆಲಾಸಿಟಿ ಬೇರೆ ಫಾರ್ಮುಲಾ ಮ್ಯಾಕ್ಸಿಮಮ್ ಡಿಸ್ಚಾರ್ಜಿಗೆ ಕ್ಯೂಗೆ 0.95 ಐತಿದು 0.95 ಡಿ ಅದ ಮ್ಯಾಕ್ಸಿಮಮ್ ವೆಲಾಸಿಟಿಗೆ 0.81 ಡಿ ಅದ 0.81 ಡಿ ಅದ ಈಗ ಯಾವ್ದು ಕೇಳ್ಯಾರವರು ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಕೇಳ್ಯಾರ 0.95 ಡಿ ಇಸ್ ದ ರೈಟ್ ಆನ್ಸರ್ ಥ್ಯಾಂಕ್ ಯು ವೆರಿ ಮಚ್ ದಿನ 5 ಕ್ವಶನ್ ಸಾಲ್ವ್ ಮಾಡೋಣ ರಿವಿಷನ್ ಆಗ್ತದ ಪ್ಲಸ್ ನಾಲೆಜ್ ಚೆನ್ನಾಗಿ ಕೂಡ್ತದ ತಲೆಯಲ್ಲಿ ಆಮೇಲೆ ಹಸಿ ಆರಂಗಿಲ್ಲ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ತದ ಥ್ಯಾಂಕ್ ಯು